ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ. ನಾವು ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಬೆಳಿಗ್ಗೆ ಟಿಫನ್ಗೆ ಮಂಗಳೂರು ಬನ್ಸು ಆಮೇಲೆ ಚೆನ್ನ ಮಸಾಲ ಮಾಡ್ತಾಯಿದ್ದೀನಿ. ಮಂಗಳೂರು ಬನ್ಸ್ ಮಾಡಬೇಕಂದ್ರೆ ಬೆಳಿಗ್ಗೆ ಟಿಫನ್ಗೆ ಏನಾದರೂ ನಾವು ರೆಡಿ ಮಾಡ್ಕೊತೀವಿ ಅಂದರೆ ನೈಟೇ ನಾವು ಹಿಟ್ಟೆಲ್ಲ ಕಲಸಿಟ್ಬಿಡಬೇಕು. ಆವಾಗೇ ತುಂಬ ಚೆನ್ನಾಗಿ ಬರುತ್ತೆ. 8 ತಾಸಾದ್ರೂ ಹಿಟ್ಟು ಚೆನ್ನಾಗಿ ನೆಂದ್ರೇ ಮಂಗಳೂರು ಬನ್ಸು ಚೆನ್ನಾಗಿ ಸಾಫ್ಟಾಗಿ ಬರೋದು. ಇವಾಗ ನೈಟೇ ನಾನು ಮೈದಾ ಹಿಟ್ಟು ಎಲ್ಲ ಕಲಸಿಡ್ತಾ ಇದ್ದೀನಿ. ಇದು ಫುಲ್ ರೆಸಿಪಿ ನಾನು ವಿಡಿಯೋದಲ್ಲಿ ಆಲ್ರೆಡಿ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಒಮ್ಮೆ ಚೆಕ್ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗೂ ಮಾಡ್ಕೊಬೋದು. ಕಷ್ಟ ಏನೂ ಇರಲ್ಲ, ಮಾಡೋದಕ್ಕೆ ತುಂಬಾ ಈಸಿ. ಮೊಸರು ಆಮೇಲೆ ಹಣ್ಣಾಗಿರಬೇಕು, ಬಾಳೆಹಣ್ಣು, ಮೊಸರು ಹಣ್ಣು ಆಗಿರುವಂಥ ಬಾಳೆಹಣ್ಣು, ಮೈದಾ ಹಿಟ್ಟು, ಸಕ್ಕರೆ, ಸ್ವಲ್ಪ ಅಡುಗೆ ಸೋಡಾ ಪುಡಿ, ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಕಲಸಿಟ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇಡಬೇಕು. ಇಲ್ಲಾಂದರೆ ಹಿಟ್ಟೆಲ್ಲ ಡ್ರೈ ಆಗಿಬಿಡುತ್ತೆ, ಒಣಗ್ದಂಗೆ ಆಗುತ್ತೆ. ಹಾಗಾಗಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ರೆ ಆಯಿತು. ಇವಾಗ ನೋಡಿ, ನಾನು ಕಾಳುಗಳನ್ನು ರಾತ್ರಿಯೇ ನೆನೆಸಿಟ್ಕೊಂಡಿದ್ದೀನಿ. ಏನೇ ನಾವು ಕಾಳಿಂದು ಮಾಡಬೇಕಂದ್ರೆ ನೈಟೇ ನೆನೆಸಿಟ್ಕೊಬೇಕು ನಾವು. ಇದು ಬೆಳಿಗ್ಗೆ ಟಿಫನ್ಗೆ ನಾನು ರೆಡಿ ಮಾಡ್ತಾ ಇರೋದ್ರಿಂದ ಈ 2 ನೈಟೇ ನಾನು ರೆಡಿ ಮಾಡಿ ಇಟ್ಬಿಟ್ಟೆ. ಬೆಳಿಗ್ಗೆ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ಕಲಸಿಟ್ಟು ಇವಾಗ ಕಾಳುಗಳು ನೆನೆಸಿಟ್ಕೊಂಡಿದ್ದೀನಿ. ಬೆಳಿಗ್ಗೆ ನೋಡಿ ಎಷ್ಟು ಸಾಫ್ಟಾಗಿ ನೆಂದು ಬಂದಿದೆ ಹಿಟ್ಟು. ಕಾಳುಗಳು ಅಷ್ಟೇ ಚೆನ್ನಾಗಿ ನೆಂದಿದೆ. ಇವಾಗ ಚೆನ್ನ ಮಸಾಲ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದಂತೂ ಪೂರಿಗೆ, ಚಪಾತಿಗೆ, ರೈಸಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ರೋಟಿಗೆ, ಬಟರ್ ನಾನ್ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಚೆನ್ನ ಮಸಾಲ. ತುಂಬ ಈಸಿಯಾಗೇ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ನಾನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಎರಡೂ ಪೇಸ್ಟ್ ಮಾಡ್ಕೊಬೇಕು ಸಪ್ರೇಟಾಗಿ ಒಂದು ಮಿಕ್ಸಿ ಜಾರಿಗೆ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನಕಾಯಿ, ಆಮೇಲೆ ಒಗ್ಗರಣೆಗೆ ಇನ್ನೊಂದು ಸ್ವಲ್ಪ ಟೊಮೊಟೊನೂ ಸೇರಿಸ್ಕೊಬೇಕು. ಇವಾಗ ನೋಡಿ 2 ಟೊಮೊಟೊ, 2 ಈರುಳ್ಳಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಈರುಳ್ಳಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. 2 ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕ್ವಾಂಟಿಟಿ ನಾವು ಎಷ್ಟು ಮಾಡ್ತೀವೋ ಅದಕ್ಕೆ ಮೇಲ್ಪಟ್ಟು ಗ್ರೇವಿ ನಾವು ರೆಡಿ ಮಾಡ್ಕೊಬೇಕು. ನಾನು ಒಂದು 1/4 kg ಚೆನ್ನಾಗಿ ಕಾಳುಗಳನ್ನು ತಗೊಂಡಿದ್ದೀನಿ. ನೀವು ಎಷ್ಟು ಹಾಕ್ಕೊತೀರೋ ಅದಕ್ಕೆ ಮೇಲ್ಪಟ್ಟು ಮಸಾಲೆಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ನಾನು ಮೀಡಿಯಮ್ ಸೈಜು 2 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದ್ಮೇಲೆ ಸ್ಪೈಸಸ್ ಮಸಾಲ ಹಾಕ್ಕೊಳ್ಳೋಣ. ಈ ಥರ ಸ್ಪೈಸಸ್ ಮಸಾಲ ಹಾಕಿ ಮಾಡೋದ್ರಿಂದ ನಮಗೆ ರೆಸ್ಟೋರೆಂಟಲ್ಲೆಲ್ಲ ನಾವು ತಿಂತೀವಲ್ವ, ಆ ಫ್ಲೇವರೇ ಬರುತ್ತೆ. ಹಾಗಾಗ್ಬಿಟ್ಟು ಇವಾಗ ನೋಡಿ, ಒಂದು ಸ್ವಲ್ಪ ಎಣ್ಣೆ ಕಾದಾಗಿದ್ಮೇಲೆ ಸ್ಪೈಸಸ್ ಮಸಾಲ, 2 ಬಿರಿಯಾನಿ ಎಲೆ, ಒಂದು 4 ಲವಂಗ, 1 ಮರಾಠಿ ಮೊಗ್ಗು, 1 ಏಲಕ್ಕಿ, ಒಂದು ಇಂಚಷ್ಟು ಚಕ್ಕೆ, ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಕೊಳ್ಳೋಣ. ಆಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಒಂದು 3 ಹಸಿರು ಮೆಣಸಿನಕಾಯಿ ನಾನು ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ. ಈರುಳ್ಳಿನೂ ಅಷ್ಟೇ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ, ಪೂರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಂಗಳೂರು ಬನ್ಸಿಗೆ ನಾನು ಇದೇ ಫಸ್ಟು ಮಾಡಿದ್ದು, ಬಟ್ ತುಂಬಾ ಟೇಸ್ಟಿಯಾಗಿತ್ತು. ಯಾವಾಗಲೂ ನಾನು ಚಟ್ನಿ ಮಾಡ್ತಾಯಿದ್ದೆ, ಇಲ್ಲ ಸಾಗು ಮಾಡ್ತಾಯಿದ್ದೆ. ಎಲ್ಲ ಕಾಳು, ಎಲ್ಲ ಬಟಾಣಿ ಕಾಳು, ಕ್ಯಾರೆಟು, ಬೀನ್ಸ್ ಎಲ್ಲ ಹಾಕಿ ಸಾಗು ಮಾಡ್ತಾಯಿದ್ದೆ. ಬಟ್ ಈ ಸರಿ ನೋಡೋಣ ಅಂಥೇಳಿ ಚೆನ್ನ ಮಸಾಲಾಗೆ ಟ್ರೈ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಇವಾಗ ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದ್ಮೇಲೆ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು. ಈರುಳ್ಳಿನೂ ಒಂದು ಸ್ವಲ್ಪ ಕೆಂಪಗೆ ಫ್ರೈ ಆಗಿದೆ. ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಇವಾಗ ಈರುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ವ, ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು ಈರುಳ್ಳಿನ. ಅದನ್ನು ಸೇರಿಸ್ಕೊಂಡು ಅದನ್ನು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದೇ ಮಿಕ್ಸಿ ಜಾರಿಗೆ 2 ಟೊಮೊಟೊ ತೊಗೊಂಡಿದ್ದೀನಿ ನಾನು. 2 ಟೊಮೊಟೊನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು 1 ಟೊಮೊಟೊನು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊನು ಸೇರಿಸ್ಕೊಂಡು ಟೋಟಲಾಗಿ ನಾನು 3 ಟೊಮೊಟೊನು ತೊಗೊಂಡಿದ್ದೀನಿ. 2 ದೊಡ್ಡ ಸೈಜು ಟೊಮೊಟೊನು ನಾನು ರುಬ್ಕೊಂಡಿದ್ದೀನಿ. 1 ಟೊಮೊಟೊನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಟೊಮೊಟೊ ಹಾಕಿದ್ಮೇಲೆನೂ ಫ್ರೈ ಮಾಡ್ಕೊಂಡಾಗಿದ್ಮೇಲೆ ರುಬ್ಕೊಂಡಿದ್ವಲ್ವ ಟೊಮೊಟೊ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ರುಬ್ಕೊಂಡಿರೋದಂದರೆ ಈರುಳ್ಳಿ, ಆಮೇಲೆ ಟೊಮೊಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟೇ ರುಬ್ಕೊಳ್ಳೋದು. ತುಂಬ ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಟೇಸ್ಟು ರೆಸ್ಟೋರೆಂಟಲ್ಲಿ ಸಿಗುವಂಥ ಟೇಸ್ಟೇ ಇರುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ.
ಇವಾಗ ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ, ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನಾವು ಹಾಕಿರುವಂಥ ಮಸಾಲ ಪೌಡ್ರುಗಳೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲೇ ಫ್ರೈ ಮಾಡ್ಕೊಬೇಕು. ಎಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಗ್ರೇವಿ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದ್ಮೇಲೆ ನೋಡಿ ಅದೆಲ್ಲ ಎಣ್ಣೆ ಸ್ವಲ್ಪ ಬಿಟ್ಕೊಂಡು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಸಾಲೆ. ಅದಾಗಿದ್ಮೇಲೆ ನೆನೆಸಿಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊಂಡು ಒಂದು ಸರಿ ನೀಟಾಗಿ ಮಸಾಲೆ ಒಟ್ಟಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಸಿಂಪಲ್ಲಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ತಪ್ಪದೆ ಮಿಸ್ ಮಾಡದೆ ಇದನ್ನು ಒಂದು ಸರಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ, ಕಮೆಂಟ್ ಮಾಡಿ. ಇವಾಗ ಮಸಾಲೆ ಒಟ್ಟಿಗೆ ಎಲ್ಲ ಕಾಳುಗಳು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ನಾವೇನೇ ಕಾಳು ಹಾಕಲಿ ಎಲ್ಲ ಒಂದು ಸ್ವಲ್ಪ ಎಣ್ಣೆಲೇ ಫ್ರೈ ಮಾಡ್ಕೊಬೇಕು. ಇವಾಗ ನಾನು ಮಸಾಲೆ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಗೆ ಒಂದು ಸ್ವಲ್ಪ ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಟ್ಟಾಗಿದ್ಮೇಲೆ ಇವಾಗ ಒಂದು ಸ್ವಲ್ಪ ಅದೆಲ್ಲ ಕಾಳು ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ಮೇಲೆ ಇವಾಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನೀರು ನಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀರು ಸೇರಿಸ್ಕೊಳ್ಳೋಣ. ತುಂಬ ನೀರಂಗಿದ್ರೆ ಚೆನ್ನಾಗಿರೋದಿಲ್ಲ ಈ ಬನ್ಸ್ಗೆ, ಪೂರಿ, ಚಪಾತಿಗೆ ಎಲ್ಲ. ರೈಸಿಗಾದ್ರೆ ಒಂದು ಸ್ವಲ್ಪ ನೀರಿದ್ದರೆ ನಡೆಯುತ್ತೆ. ಹಾಗಾಗಿ ನಾನು ಒಂದು ಸ್ವಲ್ಪನೇ ನೀರು ಹಾಕ್ಕೊತಾ ಇದ್ದೀನಿ. ಅದೇ ಮಿಕ್ಸಿ ಜಾರಿಗೆ ರುಬ್ಕೊಂಡಿದ್ವಲ್ವ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನೀರು ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಲಾಸ್ಟಿಗೆ ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಹಾಗೆ ಕ್ರಷ್ ಮಾಡಿ ಹಾಕ್ಬೋದು, ಬಟ್ ನಾನು ಫಸ್ಟಿಗೆ ಹಾಕ್ಕೊಂಡಿದ್ದೀನಿ, ಅದೇ ಸಾಕಾಗಿತ್ತು. ಬೇಕಂದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲ ಕಸ್ತೂರಿ ಮೇಥಿನೂ ಲಾಸ್ಟಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಎಣ್ಣೆ ಬೇಡ ಅಂದರೆ ಬೆಣ್ಣೆದಲ್ಲೂ ಮಾಡ್ಕೊಬೋದು. ಬಟರ್ ಒಂದು ಸ್ವಲ್ಪ ಬೆಣ್ಣೆನೂ ಮಿಕ್ಸ್ ಮಾಡಿನೂ ಮಾಡ್ಬೋದು, ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಇವತ್ತು ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಇವಾಗ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡೋಣ. ಬೇಗನೆ ಬೆಂದ್ಬಿಡುತ್ತೆ. ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಚೆನ್ನ ಮಸಾಲ ಗ್ರೇವಿ ರೆಡಿ ಆಯಿತು. ಇವಾಗ ಈ ಕಡೆ ನಾನು ಮಂಗಳೂರು ಬನ್ಸ್ನ ಮಾಡ್ಕೊತಾ ಇದ್ದೀನಿ. ಹಿಟ್ಟು ಚೆನ್ನಾಗೇ ನೆನೆಬೇಕು. ಹಿಟ್ಟು ನೆಂದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಕಡೆಗೆ ಎಣ್ಣೆ ಇಟ್ಕೊಂಡು ಎಣ್ಣೆ ಬಿಸಿ ಆಗ್ತಾಯಿದೆ. ಅಷ್ಟರೊಳಗೆ ಈ ಕಡೆ ನಾನು ಎಲ್ಲ ಲಟ್ಟಿಸ್ಕೊತಾ ಇದ್ದೀನಿ. ಮಕ್ಕಳು ಟಿಫನ್ಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಸಾಧನ ಪೂರಿ ಕೇಳ್ತಾ ಇದ್ಲು, ಅವಳಿಗೆಗೋಸ್ಕರ ಒಂದು ಸ್ವಲ್ಪ ನಾನು ಹಾಗೆ ಹಿಟ್ಟು ಕಲಿಸ್ಕೊಂಡು ಪೂರಿನೂ ಮಾಡ್ತಾಯಿದ್ದೀನಿ. ಮಂಗಳೂರು ಬನ್ಸ್ ಎಲ್ಲ ಮಾಡೇ ಆಯಿತು. ಮಾಡಾಗಿದ್ಮೇಲೆ ಅವಳಿಗೆ ಒಂದು ಸ್ವಲ್ಪ ಪೂರಿ ಮಾಡೋಣ ಅಂತೇಳಿನೂ ಪೂರಿ ಮಾಡಿದೆ. ಇಷ್ಟೇ ಇವತ್ತಿನ ಲಾಗು. ಮಂಗಳೂರು ಬನ್ಸು, ಚೆನ್ನ ಮಸಾಲ ನಿಮಗೇನಾದರೂ ಇಷ್ಟ ಆಗಿತ್ತಂದರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಮನೆಯಲ್ಲೂ ನಿಮ್ಮ ಮಕ್ಳಿಗೂ ಮಾಡಿಕೊಡಿ. ಹೇಗಿತ್ತು ಅಂತ ಹೇಳ್ಬಿಟ್ಟು ಹೇಳಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಒಳಗಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಮಕ್ಕಳಿಗಂತೂ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ. ಈ ಚೆನ್ನ ಮಸಾಲ ಜೊತೆಗೆ ಮಂಗಳೂರು ಬನ್ಸ್ ತಿಂತಾಯಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಇಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.